ಸೊ ಫೈನಲಿ ಬೆಂಚ್ ಕಾಲ್ ರೆಸಾರ್ಟ್ ಬಂದಿದ್ದೀನಿ ನಮ್ಮ ಬ್ಯಾಗ್ಸ್ ಜೊತೆ ಮತ್ತು ಫ್ಯಾಮಿಲಿ ಜೊತೆ. ಬನ್ನಿ, ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ ಬೆಂಚ್ ಕಾಲ್ ರೆಸಾರ್ಟಲ್ಲಿ ಯಾವ ಥರ ಫೆಸಿಲಿಟೀಸ್ ಇದೆ. ಲೆಟ್ಸ್ ಗೋ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಬೆಂಚ್ ಕಾಲ್ ರೆಸಾರ್ಟ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ನೆಲಮಂಗಲದಿಂದ ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ಟು 1 hour ಡ್ರೈವು. ಆ್ಯಕ್ಚುಲಿ ಈಗ ನೋಡಿ ಸಮ್ಮರ್ ಬಂದಿದೆ, ತುಂಬ ಬಿಸಿಲು, ಮತ್ತು ಈ ಟೈಮಲ್ಲಿ ಏನಾದರೂ ಒಂದು ಒಳ್ಳೆ ರೆಸಾರ್ಟ್ ಹೋಗಿದರೆ ಒಳ್ಳೆ ಮಜಾ ಬರುತ್ತೆ ಫ್ಯಾಮ್ಲಿ ಜೊತೆ. ಅದಕ್ಕೋಸ್ಕರ ಇವತ್ತು ಫ್ಯಾಮ್ಲಿ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಜೊತೆ ಬಾಲು ಅವರು ಬಂದಿದ್ದಾರೆ. ಅವರು ನನಗೆ ಇವತ್ತು ನಾವಿಬ್ಬರು ಜೊತೆಗೆ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ. ಮತ್ತು ಇಲ್ಲಿಂದ ತುಂಬ ಈಸಿ. ಈಗ ತುಮಕೂರು ರೋಡ್ ಹೈವೇ ನಿಮಗೆ ಸಿಕ್ಕಿದ್ರೆ ಆರಾಮಾಗಿ ಸ್ಟ್ರೀಟ್ ಫಾರ್ವರ್ಡ್ ರೋಡ್ ನೀವು ಅಲ್ಲಿ ರೀಚ್ ಹಾಕ್ಕೋಬೋದು. ಆ್ಯಂಡ್ ಇಟ್ ಬಿ ವೆರಿ ಇಂಟ್ರೆಸ್ಟಿಂಗ್. ಅಲ್ಲಿ ಕೆಲವು ಆ್ಯಕ್ಟಿವಿಟೀಸು ಇದೆ. ಸೊ ವಿಲ್ ಎಕ್ಸ್ಪ್ಲೋರ್ ಲಾಟ್ ಆಫ್ ಥಿಂಗ್ಸ್. ನಾನು ನಿಮಗೆ ಎಂಟ್ರಿ ತೋರಿಸ್ತಾ ಇದ್ದೀನಿ ಬೆಂಚ್ ಕಾಲ್ ರೆಸಾರ್ಟ್ದು. So you come here, this very traditional rustic look. Nim footwear aachane bittu you can get inside. So it gives you a very grand feeling. And ee kade ನೀವು ನೋಡಿದ್ರೆ ಒಂದು ಮಧ್ಯದಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ. ಆ್ಯಂಡ್ ದೇವ್ರದ್ದು ಅದು ಸ್ಥಾಪನೆ ಮಾಡಿದ್ದಾರೆ. ಸೊ ಇಲ್ಲಿ ಒಂದು ದಿಯಾ ಹಾಕೋದು ಅದೆಲ್ಲ ಇರುತ್ತೆ. ಪ್ಲಸ್ ರಿಸೆಪ್ಷನ್ ಏರಿಯಾ ಇಲ್ಲಿದೆ. ಸೊ ಬೇಸಿಕ್ಲಿ ಯು ಕ್ಯಾನ್ ಗೆಟ್ ಯುವರ್ ವೆಲ್ಕಮ್ ಡ್ರಿಂಕ್ ಅವ್ರು ಏನಾದರೂ ಜ್ಯೂಸ್ ಕೊಡಬೇಕಾದ್ರೆ ಇಲ್ಲಿ ಕೊಡ್ಬೋದು. ಆ್ಯಂಡ್ ಯು ಕ್ಯಾನ್ ಡೂ ಲಿಟಲ್ ಬಿಟ್ ಆಫ್ ಪ್ರೇಯರ್. ಅದಾದಮೇಲೆ ಇಲ್ಲಿಂದ ಆಚೆ ಬಂದರೆ ಯು ಹ್ಯಾವ್ ಅ ಸ್ಮಾಲ್ ಸ್ಪೇಸ್ ವಾಕ್ವೇ ಥರ. ಸೊ ಇಲ್ಲಿನೂ ನೀವು ಕೂತ್ಕೋಬೋದು. ಯು ಕ್ಯಾನ್ ರಿಲ್ಯಾಕ್ಸ್, ಸಿಟ್ ಬ್ಯಾಕ್. ನೋಡಿ ಈ ವ್ಯೂ ಎಲ್ಲಿ ಸಿಗುತ್ತೆ ನಿಮಗೆ, ಈ ಥರ ವ್ಯೂ ವಿತ್ ಆಲ್ ದ ಪ್ಲಾಂಟ್ಸ್, ಗಾರ್ಡನ್. ಇಟ್ಸ್ ಜಸ್ಟ್ ಅಮೇಝಿಂಗ್. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್, ವೆರಿ ಇಂಪಾರ್ಟೆಂಟ್. ಈಗ ಕಲ್ಯಾಣ ಮದುವೆಗೋಸ್ಕರ ಈ ಸ್ಪೇಸ್ ಮಾಡಿದ್ದಾರೆ. ಇಲ್ಲಿ ನೋಡಿ ದೇ ಹ್ಯಾವ್ ಅ ಲೈಕ್ ಸ್ಕ್ವೇರ್ ಶೇಪಲ್ಲಿ ಸ್ಪೇಸ್ ಮಾಡಿದ್ದಾರೆ. ಸೊ ಈಗ ನೀವು ಮಂಡಪ ಮಾಡಬೇಕು, ಏನಾದರೂ ಆ ಥರ ಸೆಟಪ್ ಮಾಡಬೇಕಾದ್ರೆ ಇಲ್ಲಿ ಆರಾಮಾಗಿ ಮಾಡ್ಕೋಬೋದು. ಅಲ್ಲಿ ಸ್ಪೇಸ್ ಇದೆ ಕೂತ್ಕೊಳ್ಳೋಕ್ಕೆ. ಸೊ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಕೂತ್ಕೋಬೋದು. ಇಲ್ಲಿ ಮಧ್ಯದಲ್ಲಿ ಒಂದು ಸ್ಪೇಸಲ್ಲಿ ಯು ಕ್ಯಾನ್ ಹ್ಯಾವ್ ಅ ವೆಡ್ಡಿಂಗ್ ಡನ್. ಸೊ ಈಗ ನೀವು ಇವೆಂಟ್ಸ್ ಮಾಡಬೇಕು, ಏನಾದರೂ ಫಂಕ್ಷನ್ಸ್ ಮಾಡಬೇಕಾದ್ರೆ ಎಲ್ಲಿ ಮಾಡಬೇಕು, ಒಂದು ಲಾನ್ ಸಿಗುತ್ತೆ. ಅದ್ರ ಜೊತೆಗೆ ದಿಸ್ ಕೈಂಡ್ ಆಫ್ ಸ್ಟೇಜ್ ಸೆಟಪ್ ಇದೆ. ಸೊ ಯು ಕ್ಯಾನ್ ಹೋಸ್ಟ್ ಅ ವೆರಿ ಗುಡ್ ಇವೆಂಟ್. ಫಾರ್ ಎಕ್ಸಾಂಪಲ್ ವೆಡ್ಡಿಂಗ್ ಇದೆ, ವೆಡ್ಡಿಂಗ್ಗೋಸ್ಕರ ನಿಮಗೆ ಒಳ್ಳೆ ಸೋಫಾ ಹಾಕಿ ಇಲ್ಲಿ ನೀವು ಬ್ಯಾಕ್ ಸೈಡಲ್ಲಿ ಒಂದು ಬ್ಯಾಕ್ ಡ್ರಾಪ್ ಮಾಡಿ ಯು ಕ್ಯಾನ್ ಪುಟ್ ಆಲ್ ದ ಫ್ಲವರ್ ಅರೇಂಜ್ಮೆಂಟ್ ಸಮಥಿಂಗ್. ಆ್ಯಂಡ್ ಹಿಯರ್ ಮತ್ತು ಇಲ್ಲಿ ಆಲ್ಮೋಸ್ಟ್ ಯು ಕ್ಯಾನ್ ಪುಟ್ ಔಟ್ಡೋರ್ ಸೀಟಿಂಗ್, ಎಷ್ಟು ಬೇಕೋ ಅಷ್ಟು ಸೀಟಿಂಗ್ ನೀವು ಕೊಡ್ಬೋದು. ಮಧ್ಯದಲ್ಲಿ ಒಂದು ಪಾತ್ವೇನು ಕೊಟ್ಟಿದ್ದಾರೆ. ಮಲ್ಟಿಪರ್ಪಸ್ ನೀವು ಇವೆಂಟ್ಸ್ಗೆ, ಅಂದರೆ ವೆಡ್ಡಿಂಗ್ಸ್ ಇರ್ಬೋದು, ಇಲ್ಲಾಂದರೆ ನೀವು ಕಾರ್ಪೊರೇಟ್ ಇವೆಂಟ್ಸ್ ಮಾಡಬೇಕಾ, ಇಲ್ಲಾಂದರೆ ನಿಮಗೆ ಟೀಮ್ ಬಿಲ್ಡಿಂಗ್ ಆ್ಯಕ್ಟಿವಿಟೀಸ್ ಮಾಡಬೇಕು, ಇಲ್ಲಾಂದರೆ ನಿಮಗೆ ಅವಾರ್ಡ್ ಫಂಕ್ಷನ್ಸ್ ಮಾಡಬೇಕು, ಒಂದು ಔಟ್ಡೋರ್ಸ್ ಫೆಸಿಲಿಟಿಯಲ್ಲಿ ಇದನ್ನು ಆರಾಮಾಗಿ ಮಾಡ್ಕೋಬೋದು. ಇದು ನೋಡಿ ಟಾಪ್ ವ್ಯೂ. ಇಲ್ಲಿ ನೋಡಿ, ಇಲ್ಲಿಂದ ಬೆಟ್ಟ ಕಾಣುತ್ತೆ, ಸೂಪರ್ ಆಗಿದೆ ವ್ಯೂ. ಮತ್ತು ಇದು ವಾಕ್ ಲೈನ್, ಅಂದರೆ ವಾಕ್ವೇ ಕೆಳಗಡೆ ನೀವು ನೋಡ್ಬೋದು. ಸೊ ಬೆಟ್ಟ ಇಲ್ಲಿ ಒಂದಿಲ್ಲಿದೆ, ಒಂದಿಲ್ಲಿದೆ ಮಧ್ಯದಲ್ಲಿ. ಮತ್ತು ಬ್ಯೂಟಿಫುಲ್ ವ್ಯೂ, ಪೂರ್ತಿ ಗ್ರೀನರಿ ಇದೆ. ಆ್ಯಂಡ್ ಬ್ಯೂಟಿಫುಲ್ ಸನ್ರೈಸ್ ಆದಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಯು ಫೀಲ್ ವೆರಿ ಜಸ್ಟ್ ಅಮೇಝಿಂಗ್ ಫೀಲಿಂಗ್. ಸೈಕ್ಲಿಂಗ್ದು. ಸೊ ಬೇಸಿಕ್ಲಿ ನೀವು ಸೈಕ್ಲಿಂಗ್ ಮಾಡಬೇಕಾದ್ರೆ ಇದ್ರ ಮೇಲೆ ಕೂತ್ಕೊಂಡು ವಿ ಕ್ಯಾನ್ ಗೋ ಆಫ್ ಟಿಲ್ ದೇರ್. ಸೊ ಸಮಥಿಂಗ್ ಫಾರ್ ದ ಕಿಡ್ಸ್ ಟು ಎಂಜಾಯ್. ಸೊ ಕೆಳಗಡೆ ನಾನು ತೋರಿಸಿದ್ದೀನಿ ವಾಕ್ವೇನೂ ಇದೆ. ಸೊ ಯು ಕ್ಯಾನ್ ಅದನ್ನು ಹಾರ್ನೆಸ್ ಹಾಕಿ ದೇ ವಿಲ್ ಟೇಕ್ ಯು ಥ್ರೂ. ಸೊ ದಿಸ್ ಇಸ್ ಜಸ್ಟ್ ಅ ಬ್ಯೂಟಿಫುಲ್ ಪಿಕ್ಚರಸ್ ವ್ಯೂ. ನೀವೇನಾದರೂ ಒಂದು ಫೋಟೋ ತೊಗೊಂಡ್ರೆ
ಕ್ಲಾಸ್ ಕಾಣುತ್ತೆ ಅಲ್ವಾ. ಓ ಇದು ಇದೆ ನೋಡಿ, ಈ ವಾಲ್ ಮೇಲೆ ಸ್ಪೈಡರ್ ಥರ ಕ್ಲೈಮ್ ಮಾಡ್ಕೋಬೋದು. ಇಟ್ಸ್ ವೆರಿ ನೈಸ್. ಸೊ ಇಫ್ ಯು ಆರ್ ವೆರಿ ಸ್ಟ್ರಾಂಗ್ ಯು ಕ್ಯಾನ್ ಗೋ ದೇರ್. ಸೊ ಯಾರ್ಯಾರು ರೋಪ್ ಆಕ್ಟಿವಿಟೀಸ್ ಮಾಡೋಕ್ಕಾಗಲ್ಲ ಅವ್ರಿಗೆ ಸ್ವಲ್ಪ ಈ ಥರ ಚಿಕ್ಕದಾಗೇನು ಒಂದು ಪ್ಲೇ ಏರಿಯಾ ಇದೆ. ಸೊ ಯು ಡೋಂಟ್ ನೀಡ್ ಟು ವರಿ ಅದೇ ಮಾಡಬೇಕು ಅಂತ ಏನಿಲ್ಲ, ಇದನ್ನು ನೀವು एक्टिविटीज ना ಮಾಡ್ಕೋಬಹುದು. अनुपम, हाँ सर. अभी ये कौन सी जगह है? सर ये आपका गेम जोन ही है, गार्डन एरिया. इसमें आपका कैंप फायर रहता है 7 o'clock से स्टार्ट 7 पे. ಅಲ್ಲಿ ಕ್ಯಾಂಪ್ ಫೈರ್ ಇರುತ್ತೆ. ಮತ್ತೆ ಇದು ये इसका ब्रिज वॉक है. ब्रिज वॉक. हाँ सर. ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ. इसमें आपका फुल बच्चे ले सकते हैं? हाँ सर. आपका थोड़ा एज देख के वो लगा तो आपका फुल ಅಲ್ಲಿ सेफ्टी ನೋಡಿ, के साथ भेजते हैं उसमें ಸೇಫ್ಟಿ. भी. ಹಾಂ, ಸೇಫ್ಟಿ ಇಂಪಾರ್ಟೆಂಟ್. ತುಂಬ ಚೆನ್ನಾಗಿದೆ, ಒಂದು ಒಳ್ಳೆ ರಾಕ್ಸ್ ಎಲ್ಲ ಹಾಕಿ ಲುಕ್ಸ್ ವೆರಿ ನೈಸ್. ಬ್ರಿಡ್ಜ್ ವಾಕ್. ಸೊ ಅದು ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. नेक्स्ट आपका वो साइड में पूरा 20 गेम्स है. ರೋಪ್ ಗೇಮ್ಸ್. ರೋಪ್ ಗೇಮ್ಸ್ನೂ ಇದೆ, ಅದನ್ನ ನಾನು ತೋರಿಸ್ತೀನಿ. ಈಗ ಸ್ವಿಮ್ಮಿಂಗ್ ಪೂಲ್ ನೋಡೋಣ. सर ये साइड में आपका 4 है, 4. वो साइड में 6 फीट है सर. ಇಲ್ಲಿಂದ 4 ಫೀಟು, ಅಲ್ಲಿ 6 ಫೀಟು. ಸೊ ತುಂಬ ದೊಡ್ಡದಾಗಿದೆ ಆ್ಯಕ್ಚುಲಿ ಸ್ವಿಮ್ಮಿಂಗ್ ಪೂಲು ಅಲ್ಲ. और आपका बेबी के लिए अलग से बनाया हुआ है. ಮಕ್ಕಳಿಗೆ ನೋಡಿ ಇನ್ನೊಂದು ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದಾರೆ, ಅದು ಚಿಕ್ಕ. ಈ ಕಿತ್ತಾ ಫೀಟ್ ಹೋಗ? ये आपका 2.5 है सर. 2.5 ಫೀಟ್. ವೆರಿ ನೈಸ್. ಮಕ್ಕಳು ಆರಾಮಾಗಿ ಆಡ್ಬೋದು ಇಲ್ಲಿ ಅಲ್ಲ. ಸಪ್ರೇಟ್ ಆಗಿದೆ. ಸೊ ಆರಾಮಾಗಿ ಅವರು ವಾಕ್ ಮಾಡಿ ದೇ ಕ್ಯಾನ್ ಡೂ ಸ್ವಿಮ್ಮಿಂಗ್. ರೈನ್ ಡ್ಯಾನ್ಸು ಇದೆ ಅಲ್ಲಿ. ಸೊ ಆ ಕಡೆ ಹೋಗಿದ್ರೆ ನಾವು ಅದನ್ನು ಕವರ್ ಮಾಡೋಣ. ನೋಡಿ ಅಲ್ಲಿ ರೈನ್ ಡ್ಯಾನ್ಸ್ದು ಒಂದು ಸ್ಪೇಸ್ ಇದೆ. ಸೊ ಆಲ್ ಟುಗೆದರ್ ಎಲ್ಲ ಪ್ಯಾಕೇಜ್ ಥರ ಮಾಡಿದ್ದಾರೆ. ಮಿಲಿಟ್ರಿ ಆರ್ಮಿಯಲ್ಲಿ ಇರುತ್ತಲ್ಲ ಆ ಥರ ಟ್ರೈನಿಂಗ್ ನಿಮಗೆ ಇಲ್ಲೇ ಸಿಗ್ಬಿಡುತ್ತೆ. ಸೊ ये सारी चीज़ें स्टार्ट होके वहाँ से स्टार्ट होती है. हाँ सर, वो पॉइंट से स्टार्ट है. इस एक राउंड जाके आपको लास्ट में उधर ही डीएन कर. ವೆರಿ ನೈಸ್. ಸ್ಟೇಜಲ್ಲಿ ಒಂದು ಶೋ ಮಾಡಬೇಕಾದ್ರೆ ಇಲ್ಲಿ ಆರಾಮಾಗಿ ಕೂತ್ಕೊಂಡು यहाँ पे कुछ अच्छा प्रोग्राम कर सकते हैं म्यूजिक के साथ. हाँ सर. तो यहाँ पे कुछ शादी वादी के लिए भी कर सकते हैं कर सकते हैं सर. हाँ, यहाँ पे संगीत प्रोग्राम जैसे संगीत प्रोग्राम के लिए भी स्टेज है. हाँ कल्याणी है. हाँ हाँ हाँ. तो ನೋಡಿ ಈ ಥರ ಮದುವೆ ಏನಾದರೂ ಫಂಕ್ಷನ್ ಇದ್ದರೆ ಅದನ್ನು ಇಲ್ಲಿ ಆರಾಮಾಗಿ ಸ್ಟೇಜ್ ಸೆಟಪ್ ಇದೆ, ಒಂದು ಆ್ಯಂಪಿ ಥಿಯೇಟ್ರ್ ಇದೆ. ನಿಮ್ಮ ಮನೇಲಿ ಯಾರಿಗಾದ್ರೂ ಚೆಸ್ ಆಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಒಂದು ಸ್ಪೇಸ್ ಇದೆ. ಇಲ್ಲಿ ಬೋರ್ಡ್ ಗೇಮ್ಸು ಮತ್ತು ಎಲ್ಲ ಬೇರೆ ಬೇರೆ ಗೇಮ್ಸ್ ಇದೆ. ಸೊ ಯು ಕ್ಯಾನ್ ಗೋ ಆ್ಯಂಡ್ ಪ್ಲೇ ಸಮ್ ಚೆಸ್ ವಿತ್ ಯೋರ್ ಫ್ರೆಂಡ್ ಆರ್ ಫ್ಯಾಮಿಲಿ ಹೂ ವಿಲ್ ಕಮ್ ವಿತ್ ಯು. ಯು ಕ್ಯಾನ್ ಕಮ್ ಹಿಯರ್, ಪ್ಲೇ ಕ್ಯಾರಮ್. ಅದ್ರ ಜೊತೆಗೆ ಬ್ಯಾಡ್ಮಿಂಟನ್ ಇದೆ. ಯು ಕ್ಯಾನ್ ಗೋ ಆ್ಯಂಡ್ ಪ್ಲೇ ಬ್ಯಾಡ್ಮಿಂಟನ್ ಔಟ್ಡೋರ್ಸ್ ಆ್ಯಂಡ್ you have table tennis. So whatever game you wish to play ಅದನ್ನು ನೀವು ಇಲ್ಲಿ ಆರಾಮಾಗಿ ಆಡ್ಕೋಬೋದು. ಸೊ ಫಸ್ಟು ನಾನು ನಿಮಗೆ ಡಾಮೆಟ್ರಿ ತೋರಿಸ್ಬಿಡ್ತೀನಿ ಯಾವ ಥರ ಇದೆ ಅಂತ. एक्चुअली ತುಂಬ ಸ್ಪೇಷಿಯಸ್ಸು ಜಾಗ. टोटल कितने एकर्स में बना है सर? अभी टोटल 14 एकर्स है. 14 एकर्स. और भी हम लोग का अभी रेडी कर रहे हैं. अभी 7 एकर्स में प्रॉपर्टी रनिंग है. ಪ್ರಾಪರ್ಟಿ ಅಚ್ಚಾ 7 ಏಕರ್ಸ್ ಅಲ್ಲಿ ಮಾಡಿದ್ದಾರೆ. ಬಟ್ 14 ಏಕರ್ಸ್. ನೋಡಿ ನಮ್ಮ ಜೊತೆ ನಮ್ಮ ಫ್ರೆಂಡು ಬಂದಿದ್ದಾರೆ. ಹಾಯ್, ಬನ್ನಿ ಡಾಮೆಟ್ರಿ ತೋರಿಸ್ತೀನಿ. सो कितने स्पेस, कितने बेड्स हैं यहाँ पे? सर इसमें 6 बेड है. 6 उसमें 9 मेंबर्स का ओनली बेडिंग कैपेसिटी है अभी. इसमें आपका एक्स्ट्रा बेड भी ऐड कर सकते हैं. एक्स्ट्रा बेड भी ऐड जैसे आपका 12 मेंबर्स 14 मेंबर्स हो गया. उसमें सभी एक ही साथ रहेंगे तो आपको एक्स्ट्रा बेड भी ऐड करके साथ में रह सकते हैं. ಸೊ ನೋಡಿ, ನೀವು ಈಗ ಮದುವೆ ಫಂಕ್ಷನ್ ಏನಾದರೂ ಆ ಥರ ಫಂಕ್ಷನ್ಗೆ ಇಲ್ಲಾಂದರೆ ಹಂಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬರ್ತಿರಲ್ಲ, ಆವಾಗ ನೋಡಿ ಡಬಲ್ ಬೆಡ್ಸ್ ಇದೆ. 1 2 3 4 5 6 7 8 9 ಬೆಡ್ಸ್. ಅಂದರೆ 9 ಜನ ಆರಾಮಾಗಿ ಮಲ್ಕೋಬೋದು. ಪ್ಲಸ್ ನಿಮ್ಗೆ ಏನಾದರೂ ಆ್ಯಡ್ ಮಾಡಬೇಕಂದ್ರೆ ಬೆಡ್ಡು ಅದನ್ನು ಇಲ್ಲಿ ಅವ್ರು ಆ್ಯಡ್ ಮಾಡ್ಕೊಳ್ತಾರೆ. ಮತ್ತು ಇಲ್ಲಿ ಡಬಲ್ ವಾಶ್ರೂಮ್. ಹಾಂ, ಅವ್ರಿಗೆಲ್ಲರಿಗೆ ಇಂಡಿವಿಜುವಲಿ ಟವಲ್ಲು ಮತ್ತು ನೀರು ಮತ್ತು ಬ್ರಷು ಅದೆಲ್ಲ. ವೆರಿ ಬ್ಯೂಟಿಫುಲ್ ಪ್ಲೇಸ್. ಇದು ಒನ್ ಆಫ್ ದ ರೂಮ್ಸ್. और भी 2 रूम्स हैं डॉर्मेटरी. और भी 2 रूम्स है. हाँ, उसमें आपका सेम ही है. एक में आपका 16 बेड कैपेसिटी है और एक में 8 बेड कैपेसिटी है. ಒಂದರಲ್ಲಿ 16 ಇದೆ, ಒಂದರಲ್ಲಿ 8. उसमें भी एक्स्ट्रा बेड ऐड कर सकते हैं. ಎಕ್ಸ್ಟ್ರಾ ಬೆಡ್. ಓಕೆ, ಥ್ಯಾಂಕ್ ಯು. ಈ ಥರ ಕೋಸಿ ಕ್ಯೂಬ್ಸ್ ಅಂತ ಹೇಳಿರೋದು ಈ ರೂಮ್ ಕಾನ್ಸೆಪ್ಟು. ನೋಡಿ, ಒಂದು ಕ್ಯೂಬ್ ಫಾರ್ಮಲ್ಲಿ ಚೆನ್ನಾಗಿದೆ. ಸೊ ಬನ್ನಿ ನಾನು ತೋರಿಸ್ತೀನಿ ಈ ರೂಮ್ನ. ಸೊ ದಿಸ್ ಇಸ್ ದ ಕೋಸಿ ಕ್ಯೂಬ್. ಬನ್ನಿ. ಸೊ इस तरह से रूम है ना? हाँ सर. ಸೊ ಇದು ನೋಡಿ, ಇಂಡಿವಿಜುವಲ್ ಒಂದು ಬೆಡ್ ಇದೆ, ಅದ್ರ ಜೊತೆಗೆ ಒಂದು ಟ್ವಿನ್ ಬೆಡ್ಡು ಮತ್ತು ಇನ್ನೊಂದು ಟ್ವಿನ್ ಬೆಡ್ಡು.
ಸೊ ನೀವು ಒಂದು ಫ್ಯಾಮಿಲಿ ಜೊತೆ ಬರ್ತಾ ಇದ್ದರೆ ಒಳ್ಳೆ ಅಂದರೆ ಸ್ಪೇಷಿಯಸ್ ಆಗಿರುತ್ತೆ. ಇಲ್ಲಿ ನೀವು ಒಂದು ಫ್ಯಾಮಿಲಿ ಇರ್ಬೋದು, ಇಲ್ಲಿ ಒಂದು ಫ್ಯಾಮಿಲಿ ಮತ್ತು ಮಕ್ಕಳಿಗೆ. ಸೊ ಅದ್ರ ಜೊತೆಗೆ ಒಂದು ಅಟ್ಯಾಚ್ ಬಾತ್ರೂಮ್ನು ಕೊಟ್ಟಿದ್ದಾರೆ, ಅದೂ ತುಂಬ ಚೆನ್ನಾಗಿದೆ, ಹೈಜಿನಿಕ್. ಸೊ ಇಫ್ ಯು ಕಮಿಂಗ್ ವಿತ್ ಫ್ಯಾಮಿಲಿ ಯು ಕ್ಯಾನ್ ಡೆಫಿನೆಟ್ಲಿ ಎಂಜಾಯ್ ದಿಸ್. टोटल 5 शेयरिंग का है 5 और शेयरिंग 2 शेयरिंग का एक है सर. ಅಚ್ಚಾ 5 ಶೇರಿಂಗು ಇದೆ, 2 ಶೇರಿಂಗು ಇದೆ. ಸೊ ಡಿಪೆಂಡಿಂಗ್ ಆನ್ ಯಾವ ಥರ ರಿಕ್ವೈರ್ಮೆಂಟ್ಸ್ ಇದೆ ನೀವು ಅಲ್ಲಿ ಅವ್ರನ್ನ ಹೇಳ್ಬೋದು. ಮತ್ತು ಬ್ಯುಸಿ ಇರ್ತೀವಿ, ಆಫೀಸ್ ಕೆಲಸ, ಫೋನು ಅದೆಲ್ಲ ಬಿಟ್ಬಿಟ್ಟು ಒಂದು ಬೇರೆ ಕಡೆ ಮನೆಯಿಂದ ಆಚೆ ಬಂದು ಒಂದು ರೆಸಾರ್ಟಲ್ಲಿ ಹೋಗಬೇಕಾದ್ರೆ ಈ ಜಾಗ ನಿಮಗೆ ಡೆಫಿನೆಟ್ಲಿ ಸೂಟ್ ಆಗುತ್ತೆ. ಬನ್ನಿ ನನ್ನ ಜೊತೆ. ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಬೆಂಚ್ಕಲ್ ರೆಸಾರ್ಟ್. ಈ ಥರ ನ್ಯಾಚುರಲ್ ಬ್ಯೂಟಿ ನಿಮಗೆ ಎಲ್ಲೂ ಸಿಗಲ್ಲ. ಮತ್ತು ಈ ಜಾಗದಲ್ಲಿ ಎಷ್ಟೋ ಪ್ಲೇಸಸ್ ಆರ್ ದೇರ್, ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್ ಹಿಯರ್ ವಿಚ್ ವಿಲ್ ಕವರ್. ಸೊ ಬನ್ನಿ ನನ್ನ ಜೊತೆ, ನಾನು ನಿಮಗೆ ತೋರಿಸ್ತಾ ಇರೋದು ಬೆಂಚ್ಕಲ್ ರೆಸಾರ್ಟ್. ಕಮ್ ವಿತ್ ಮೀ. ಸೊ ನೋಡಿ, ಈಗ ಇದು ಒಂದು ಬೇರೆ ಥರ ರೂಮು. ಇಲ್ಲಿ ನಿಮಗೆ ಸೀಟಿಂಗ್ ಇದೆ ಆ್ಯಂಡ್ ಸ್ಪೆಷಲಿ ಈ ಜಾಗ ನೋಡಿದ್ರೆ ನಿಮಗೆ ಬೇರೆ ಥರನೇ ಕಾನ್ಸೆಪ್ಟ್ ಅನಿಸುತ್ತೆ. ದಿಸ್ ಇಸ್ ದ ಬೆಡ್. ಮತ್ತು ಈ ಬೆಡ್ಡಿಂದ ಅಲ್ಲಿ ಆಚೆನೂ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಬೇಸಿಕ್ಲಿ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬಂದರೆ ಇಲ್ಲಿ ಆರಾಮಾಗಿ ಮಲ್ತ್ಕೊಂಡು ಈ ಬ್ಯೂಟಿಫುಲ್ ಸೀನಿಕ್ ವ್ಯೂ ನೋಡ್ಕೋಬೋದು. ಅದ್ರ ಜೊತೆಗೆ ನಿಮಗೆ AC ಫೆಸಿಲಿಟಿನೂ ಕೊಟ್ಟಿದ್ದಾರೆ. ಆಲ್ಸೋ ದೇ ಹ್ಯಾವ್ ಬಾತ್ರೂಮ್ಸ್, ತುಂಬ ಚೆನ್ನಾಗಿ ಹೈಜಿನಿಕ್ ಆಗಿ ಬಾತ್ರೂಮ್ಸ್ ಇದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ವಾರ್ಡ್ರೋಬ್ಸು ಇದೆ. ಮತ್ತು ಇಲ್ಲಿಂದ ಆಚೆ ಬರೋ ತಕ್ಷಣ ನಿಮಗೆ ಒಂದು ವ್ಯೂ ಕಾಣುತ್ತಲ್ಲ, ಅದು ಮೈಂಡ್ ಬ್ಲೋಯಿಂಗ್ ವ್ಯೂ. ಇದೆಲ್ಲ ನೋಡಿ, ಈ ಥರ ಚಿಕ್ಕದಾಗಿ ರೂಮ್ಸ್ ಮಾಡಿದ್ದಾರೆ. ಮತ್ತು ಅಲ್ಲಿ ಮೌಂಟೇನ್ಸ್ ಇದೆ. ಆ್ಯಂಡ್ ತುಂಬ ನೋಡಿ, ಇಲ್ಲಿ ಮಾವಿನಕಾಯಿ ಇದು ಗಿಡ, ಸೀಸನು ಇದೆಲ್ಲ. ಸೊ ಹಾಲಿಡೇ ಸೀಸನಲ್ಲಿ ನೀವು ಬಂದರೆ ಇನ್ನೂ ಒಳ್ಳೇದ ಎಂಜಾಯ್ ಮಾಡ್ತೀರಾ. ಬೇರೆ ಥರ ರೂಮ್, ರಸ್ಟಿಕ್ ರೂಮ್ ಅಂತ. ಹಾಂ ಭಯ್ಯ, इसको बताइए. ये रास्ते रूम है, 2 मेंबर शेयरिंग. 2 मेंबर शेयरिंग. हाँ सर, उसमें एक्स्ट्रा बेड भी ऐड कर सकते हैं. एक्स्ट्रा बेड, इसको लाइट आपका जरूरत का हिसाब से. ಹಾಂ. ಸೊ ಇದರಲ್ಲಿ ನಾವು 2 ಮೆಂಬರ್ಸ್ಗೆ ಇದೆ, ಪ್ಲಸ್ ಇದರಲ್ಲಿ ಒಂದು ಎಕ್ಸ್ಟ್ರಾ ಬೆಡ್ಡು ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಬೇಸಿಕ್ಲಿ ನಿಮಗೆ ಒಂದು ಕಪಲ್ಸ್ಗೆ ಇರುತ್ತೆ, ಇಲ್ಲಾಂದರೆ ಫ್ಯಾಮಿಲಿಗೋಸ್ಕರ ಇರುತ್ತೆ. ಅದ್ರ ಜೊತೆಗೆ ಈ ಥರ ನೋಡಿ, ಇದನ್ನು ಕೆಳಗಡೆ ಹಾಕಿಬಿಟ್ರೆ ಫುಲ್ ಕ್ಲೋಸ್ ಆಗಿಬಿಡುತ್ತೆ, ಒಂಥರ ಪ್ರೈವಸಿ ಥರ. ಇದು ನೋಡಿ, ಈಗ ಕಪಲ್ಸ್ಗೆ ಇದು ಒಂದು ಚಿಕ್ಕದಾಗೆ ಕೋಸಿ ಕ್ಯೂಬ್ ಇದೆ. ಇದನ್ನು ನಾನು ತೋರಿಸ್ತೀನಿ. ಸೊ ಇಲ್ಲಿ ಡಬಲ್ ಬೆಡ್ ಇದೆ, ಅದ್ರ ಜೊತೆಗೆ ಸೀಟಿಂಗ್ ಇದೆ ಟೀ ಕಾಫಿಗೆ. ಆ್ಯಂಡ್ ಆಲ್ಸೋ ದೇ ಹ್ಯಾವ್ ಅ ಬಾತ್ರೂಮ್. ಸೊ ಫಾರ್ ಅ ಕಪಲ್ ಆರ್ ಫಾರ್ ಅ ಸ್ಮಾಲ್ ಫ್ಯಾಮಿಲಿ ದಿಸ್ ಇಸ್ ವರ್ತ್ ಕಮಿಂಗ್. ಯಾಕಂದರೆ ಆರಾಮಾಗೆ ನೀವು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು, ಅದ್ರ ಜೊತೆಗೆ ವ್ಯೂಸು ಇದೆ, ತುಂಬ ಚೆನ್ನಾಗಿದೆ. ನೋಡಿ, ಇಲ್ಲಿ ಬಾಲ್ಕನಿ ಅಂದರೆ ವಿಂಡೋನ ಕೊಟ್ಟಿದ್ದಾರೆ. ಸೊ ಯು ಹ್ಯಾವ್ ಅ ವಂಡರ್ಫುಲ್ ವ್ಯೂ ಆ್ಯಂಡ್ ಕ್ರಾಸ್ ವೆಂಟಿಲೇಷನ್ನು ಇರುತ್ತೆ. ಸೊ ಕಮಿಂಗ್ ಕ್ಲೋಸ್ ಟು ದ ನೇಚರ್ ಆ್ಯಂಡ್ ಎಂಜॉइंग योर इवनिंग विथ योर लव्ड वंस. वेरी नाइस. ये बहुत अच्छा जगह है. और यहाँ पे रूम सर्विस भी देते हैं. हाँ सर, रूम सर्विस है सर. ರೂಮ್ ಸರ್ವಿಸ್ ಹಾಂ ಇದೆ. ಸರ್. ಹಾಂ. ಸೊ ಇಲ್ಲಿ ರೂಮ್ ಸರ್ವಿಸ್ಸು ಸಿಗುತ್ತೆ. ಸೊ ನೀವು ಫ್ಯಾಮಿಲಿ ಜೊತೆ ಬಂದರೆ ಏನಾದರೂ ಕಾಲ್ ಮಾಡಿದ್ರೆ ಅವ್ರಿಗೆ, ಅವರು ನಿಮಗೆ ಏನಾದರೂ ಬೇಕಾದರೆ ಅವರು ನಿಮ್ಮನ್ನ ಅದು ಪ್ರೊವೈಡ್ ಮಾಡ್ಕೊಳ್ತಾರೆ ರೂಮ್ ಹತ್ರ. ಈಗ ನಿಮಗೆ ಪ್ರೈವಸಿ ಬೇಕಾ, ಒಂದು ಪ್ರೈವೇಟ್ ವಿಲಾನೂ ಇದೆ ನೋಡಿ ಇಲ್ಲಿ. ಸೊ ಈ ಪ್ರೈವೇಟ್ ವಿಲಾ ಬನಾಯ. हाँ सर, प्राइवेट विला है. ಹಾಂ ಹಾಂ. उसका ಇದನ್ನು अंदर ರೆಡಿ ಆಗ್ತಾ ಇದೆ, ಬಟ್ ನಾನು ನಿಮಗೆ ತೋರಿಸ್ಬಿಡ್ತೀನಿ. इसका अंदर आपका स्विमिंग पूल आपका पर्सनल रहेगा. ನೋಡಿ. रूम सभी पर्सनल है, डबल फ्लोर है. ಸಕ್ಕದಾಗಿ ಸ್ವಿಮ್ಮಿಂಗ್ ಪೂಲ್ ಇದೆ. ಮತ್ತೆ ಈ ಸಬ್ ये सभी सर रूम रहेगा सर. रूम्स बन रहा है. हाँ सर. हाँ? ऊपर का बालकनी टाइप ऊपर का बालकनी भी है. और इसमें आपका टाइम स्पेंड करने के लिए आप सभी फ्रेंड्स लोग बैठ के. ಹಾಂ, ಆರಾಮಾಗಿ ಒಂದು ಸಿಟ್ಔಟ್ ಏರಿಯಾ ಚೆನ್ನಾಗಿದೆ. ಫುಲ್ ರೆಸಾರ್ಟ್ ವ್ಯೂ. ಇದು ಒಂದು ಲಕ್ಸುರಿ ರೀ. ವಾವ್, ವಾಟ್ ಅ ಬ್ಯೂಟಿಫುಲ್ ವ್ಯೂ. ಕಂಪ್ಲೀಟ್ ರೆಸಾರ್ಟೇ ಇಲ್ಲಿಂದ ಕಾಣುತ್ತೆ ಆ್ಯಕ್ಚುಲಿ ನೋಡಿದ್ರೆ. ಸ್ವಿಮ್ಮಿಂಗ್ ಪೂಲ್ ಇದೆ, ಅಲ್ಲಿ ಪ್ಲೇ ಏರಿಯಾ ಅಂದರೆ ಅದು ರೋಪ್ ಆ್ಯಕ್ಟಿವಿಟೀಸ್, ಇಲ್ಲಿ ಲಿಫ್ಟ್ ಆ್ಯಕ್ಟಿವಿಟೀಸು, ಮತ್ತು ಅದು ವಾಕ್ ವೇ, ಆ್ಯಂಡ್ ಇಲ್ಲಿ ಸ್ವಿಮ್ಮಿಂಗ್ ಪೂಲು. ದಿಸ್ ಬ್ಯೂಟಿಫುಲ್. ಸೊ ಐ ಹೋಪ್ ಯು ಲೈಕ್ ದಿಸ್. ಯಾಕಂದರೆ ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ವೆರಿ ಎಕ್ಸ್ಕ್ಲೂಸಿವ್. ನಿಮಗೆ ನಾನು ಟೂರ್ ಕೊಟ್ಟಿದ್ದೀನಿ ಪೂರ್ತಿ ರೆಸಾರ್ಟ್ದು. ಆ್ಯಕ್ಚುಲಿ ಇನ್ನೂ ಒಂದು ಜಾಗ ಇದೆ, ಅದು ತೋರಿಸ್ತೀನಿ. ಬಟ್ ಐ ಥಿಂಕ್ ನೀವೇನಾದರೂ ಒಂದು ಹಾಲಿಡೇ ಪ್ಲ್ಯಾನ್ ಮಾಡ್ತಾಯಿದ್ರೆ ಖಂಡಿತ ಈ ಜಾಗನ ಕನ್ಸಿಡರ್ ಮಾಡಿ.
ಇಟ್ ಹ್ಯಾಸ್ ಎವ್ರಿ ಆಪ್ಷನ್. ನಿಮಗೆ ನೀವು ಕಪಲ್ ಥರ ಬರ್ತಾ ಇದ್ದೀರಾ, ಫ್ಯಾಮಿಲಿ ಜೊತೆ ಬರ್ತಾ ಇದ್ದೀರಾ, ಗ್ರೂಪಲ್ಲಿ ಬರ್ತಾ ಇದ್ದೀರಾ, ಸ್ಟೂಡೆಂಟ್ಸ್ ಬರ್ತಾ ಇದ್ದೀರಾ, ಅವ್ರ ಆಫೀಸ್ ಕಲೀಗ್ಸ್ ಬರ್ತಾ ಇದ್ದೀರಾ, ಅವ್ರ ಕಿಟಿ ಪಾರ್ಟಿ ಅವ್ರು ಬರ್ತಾ ಇದ್ದೀರಾ, ಅವ್ರ ಮದುವೆಗೆ ಬರ್ತಾ ಇದ್ದೀರಾ, ಏನೇ ಒಕೇಶನ್ ಇರಲಿ ಎಲ್ಲ ಒಕೇಶನ್ಗೆ ಬೆಂಚ್ಕಲ್ ರೆಸಾರ್ಟ್ ಇಸ್ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸಸ್ ಯು ಕ್ಯಾನ್ ಕನ್ಸಿಡರ್ ಆ್ಯಂಡ್ ಯು ಕ್ಯಾನ್ ಎಂಜಾಯ್ ದ ಸ್ಟೇ. I hope you like this and do keep watching and let me know if you need any help in the comments. Thank you. ಈಗ ನಾವು ಬಾನ್ಫೈರ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಚೆನ್ನಾಗಿ ಬಾನ್ಫೈರ್ ಅರೇಂಜ್ಮೆಂಟ್ಸ್ ಮಾಡಿರ್ತಾರೆ. ಬನ್ನಿ ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಇನ್ನೂ 5 ನಿಮಿಷದಲ್ಲೇ ಸ್ಟಾರ್ಟ್ ಆಗುತ್ತೆ. ಈಗ ಬಾನ್ಫೈರ್ ಸ್ಟಾರ್ಟ್ ಆಗಿದೆ. ನನ್ನ ಹಿಂದೆ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. Hold me close till I get up. Time is barely on our side. I don't wanna waste what's left. ಸೊ ಈಗ ರಾತ್ರಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಆ್ಯಕ್ಚುಲಿ ನಾನು ತೋರಿಸಿದ್ನಲ್ಲ ವಾಕ್ವೇ, ಇದು ವಾಕ್ವೇ ಮತ್ತು ಕೆಳಗಡೆ ಇದು ಆ್ಯಂಫಿ ಥಿಯೇಟರು. ಇಲ್ಲಿ ಕೆಳಗಡೆ ಒಳ್ಳೆ ಒಂದು ಪ್ರೋಗ್ರಾಮ್ಸ್ ಏನಾದರೂ ಈ ವೆಡ್ಡಿಂಗ್ಸು ಇಲ್ಲಾಂದರೆ ಏನಾದರೂ ಕಾರ್ಪೊರೇಟ್ ಇವೆಂಟ್ಸ್ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಫುಲ್ ಸ್ಟೇಜ್ ಸೆಟಪ್ ಮಾಡ್ಬೋದು, ಇಲ್ಲಿ ಆರಾಮಾಗಿ ಜನ ಕೂತ್ಕೋಬೋದು ಮತ್ತು ಒಳ್ಳೆ ವ್ಯೂ ಪೂರ್ತಿ ನೋಡಿ ಇಲ್ಲಿಂದ ಎಷ್ಟು ಚೆನ್ನಾಗಿದೆ. ಸೊ ದಿಸ್ ಈಸ್ ದ ಕೈಂಡ್ ಆಫ್ ನೇಚರ್ ಜೊತೆ ಬಂದು ಒಂದು ನೇಚರ್ ಜೊತೆ ಯುಲ್ ಎಂಜಾಯ್ ದಿಸ್ ಸ್ಪೇಸ್. ಅದ್ರ ಜೊತೆಗೆ ಹಿಂದೆನೂ ರೋಪ್ ವೇ ಎಲ್ಲ ನಿಮಗೆ ಕಾಣಿರಬೇಕು, ಅದನ್ನು ನಾನು ತೋರಿಸ್ತೀನಿ. ಬಟ್ ದಿಸ್ ಈಸ್ ಜಸ್ಟ್ ಅ ಬ್ಯೂಟಿಫುಲ್ ವ್ಯೂ ಆ್ಯಂಡ್ ಇನ್ ದ ನೈಟ್ ಏನಾದರೂ ನೀವು ಮದುವೆ ಫಂಕ್ಷನ್ಸ್ ಮಾಡ್ತಾಯಿದ್ರೆ ಇಟ್ ಲುಕ್ ಇವನ್ ವೆರಿ ವೆರಿ ಗ್ರ್ಯಾಂಡ್. ಅ ಪರ್ಫೆಕ್ಟ್ ಪ್ಲೇಸ್ ಫಾರ್ ಅ ಫ್ಯಾಮಿಲಿ or friends to have a great event at Benchkal Resort. So now let's go and have some wonderful breakfast. So ಈಗ ನಾಷ್ಟ ಮಾಡೋಕ್ಕೆ ಬಂದಿದ್ದೀನಿ. ಸೊ ನೋಡೋಣ ಏನು ತೊಗೊಂಡು ಏನು ಮಾಡಿದ್ದಾರೆ. ಹಾಂ ಭಯ್ಯ ಕ್ಯಾ ಕ್ಯಾ ಹೇ ನಾಶ್ತೆ ಮೇ? ನಾಷ್ಟ ಮಾಡಿ ನಿಮ್ಮ ಡೇನ ಸ್ಟಾರ್ಟ್ ಮಾಡ್ಕೋಬೋದು. ಮತ್ತು ಎಷ್ಟು ಆ್ಯಕ್ಟಿವಿಟೀಸ್ ನಾನು ತೋರಿಸಿದ್ನಲ್ಲ ಅದನ್ನು ನಾನು ಈಗ ಕಂಪ್ಲೀಟ್ ಮಾಡ್ಕೋಬೋದು. ಮತ್ತು ಟೀ ಕಾಫಿನೂ ತೊಗೊಳ್ತೀನಿ. ಸೊ ಇದು ಟ್ರೈ ಮಾಡೋಣ. ಚೆನ್ನಾಗಿದೆ. ಮತ್ತು ಈಗ ಆಲ್ಮೋಸ್ಟ್ 8-8:30 ಒಳಗಡೆ ನಿಮಗೆ ನಾಷ್ಟ ಸಿಗ್ಬಿಡುತ್ತೆ. 10 o'clock ತನಕ ನಾಷ್ಟ ಇರುತ್ತೆ. ಟೈಮಿಂಗ್ಸು 7 to 8 ಕಾಫಿ, ಟೀ. Breakfast to 8 to 10:30, lunch 1 to 3, IT 5 to 6, and adadmele dinner 8 to 10. So this will be the timetable here. I hope you like this and do keep watching and let me know if you need any help in the comments. Thank you. Hold me close till I get up. Time